ರಾಷ್ಟ್ರವಾದಂತ ಬಹಳ ವಿಜೃಂಭಣೆಯಿಂದ ಉತ್ಸವವನ್ನು ಮಾಡ್ತಾ ಇದೆ. ಕೈಯಲ್ಲಿ ಕರ್ಮವಿರ್ಲಯ್ಯ, ಮನದಲ್ಲಿ ಧರ್ಮವಿರ್ಲಯ್ಯ, ಮಾತಿನಲ್ಲಿ ಸತ್ಯವಿರ್ಲಯ್ಯ, ಹೃದಯದಲ್ಲಿ ದಯ ಇರ್ಲಯ್ಯ. ಕೂಡಲ ತಮ್ಮೆಲ್ಲರೂ ಬಸವಣ್ಣ ಜಯಂತಿಯ ಶುಭಾಶಯಗಳು. ಎಲ್ಲ ಕೈ ಎತ್ತಿ ಹೇಳ್ತೀರಾ? ಹೇಳ್ತೀರಾ? ಏನೇ ಹೇಳ, ಯಾರು ಕೈ ಎತ್ತದೆ? ಈ ಕಡೆ ಬಲಗಡೆ. ತಮ್ಮೆಲ್ಲರೂ ಜಯಂತಿಯ ಶುಭಾಶಯಗಳು. ಹೃದಯ ಬೈರಕ್ಕೆ ಬಂದಿದೆ. ಅನಂತ ನಮ್ಮೆಲ್ಲರಿಗೆ ಇವತ್ತು ಬಸವಣ್ಣ ಅವ್ರದ್ದು ಜಯಂತಿ ಶುಭಾಶಯಗಳು ಹೇಳ್ತೇನೆ. मैं सभी को बहुत बहुत मुबारकबाद देता हूँ। जयंती है सभी मेरे देशवासियों को, और खासकर हमारे डिस्ट्रिक्ट इंचार्ज मिस्टर ईश्वर खंडे जी है और रजेश वाली की अध्यक्षता में आज का कार्यक्रम हो रहा है। बसवण्णा की जयंती आज एक दिन के लिए सीमित नहीं होना चाहिए। ये जयंती हर दिन, हर वक्त, हर जगह, हर समय पे ये जयंती होना चाहिए। जयंती का मीनिंग ये है, जो वचन बताए थे
जो उनकी सच्चाई है, हर जगह, हर बिजनेस, हर बैठा ऑफिस, जिस तरह से भी हमारा जीवन हो, उस जीवन में उनकी जयंती का और जो भी विश्वास है बसवराज जी का, वो हमेशा के लिए रहे। इतना बोलते हुए मैं सभी को बहुत बहुत मुबारकबाद देता हूँ। ಶರಣರಿಗೂ ಎಲ್ಲಾ ಮಹಾಪುರುಷರಿಗೆ ದಾರ್ಶನಿಕರಿಗೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ನಾವೆಲ್ಲ ಇಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸಮಸ್ತ ನಾಡಿನ ಜನತೆಗೆ ತಮ್ಮೆಲ್ಲರಿಗೆ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಬೀದರ್ನಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ 3 ದಿವಸಗಳಿಂದ ಈ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಜನ ಇಲ್ಲಿ ಹರಗುರು ಶರಣಮೂರ್ತಿಗಳು, ಅಕ್ಕನವರು, ಇಲ್ಲೆಲ್ಲ ಬಸವಾಭಿಮಾನಿಗಳು, ಎಲ್ಲಾ ಸಮುದಾಯದ ಮುಖಂಡರು, ಜನಪ್ರತಿನಿಧಿಗಳು ಎಲ್ಲರೂ ಉಪಸ್ಥಿತರಿದ್ದಾರೆ. ಇವತ್ತು 2 ದಿವಸಗಳ ಕಾಲ ಸಾಮೂಹಿಕ ಇಷ್ಟಲಿಂಗ ಪೂಜೆ ಆಗಿದೆ, ವಚನ ಪಾರಾಯಣ ಆಗಿದೆ. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಆಗಿದೆ. ಬರೀ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಲ್ಲಿನಿಂದ ಲಂಡನ್ವರೆಗೆ ಲ್ಯಾಂಬೆಲ್ಸ್ನಲ್ಲಿ ಸಹಿತ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಆಚರಣೆ ಆಗಿದೆ. ಪುರುಷರ ಜಯಂತಿ ಆಚರಣೆ ಮಾಡುವ ಉದ್ದೇಶ ಜೊತೆಯಲ್ಲಿ ಸಮಾಜ ನಿರ್ಮಾಣ ಮಾಡುವಂಥದ್ದು. ಅವ್ರು ಹೇಳಿದ್ದೆ ಕಾಯಕವೇ ಕೈಲಾಸ ಅನ್ನುವಂಥದ್ದು, ಇವನಾರವ ಎಲ್ಲರೂ ನಮ್ಮವರು ಅನ್ನುವಂಥದ್ದು. ಆ ಒಂದು ದೃಷ್ಟಿಯಿಂದ ಸರ್ವ ಸಮಾನತೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ, ಸಮಾಜ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರೆ ಅಸಮಾನತೆ ಇರಬಾರ್ದು, ಅನ್ಯಾಯ ಇರಬಾರ್ದು, ಜೌರ್ಯ ಅಸ್ಪೃಶ್ಯತೆ ಇರಬಾರ್ದು, ಕಂದಾಚಾರ ಇರಬಾರ್ದು, ಯಾವುದೇ ವರ್ಣ ಭೇದ, ವರ್ಗ ಭೇದ, ಲಿಂಗ ಭೇದ ಇರಬಾರ್ದು. ಇವತ್ತು ವರ್ಣ ಭೇದ ರಹಿತವಾದಂತಹ, ಲಿಂಗ ಭೇದ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಕನಸಾಗಿತ್ತು. ಆ ಕನಸು ಇನ್ನೂ ಪೂರ್ತಿ ಆಗ್ಬೇಕಾಗಿದೆ. ಧರ್ಮಗಳಲ್ಲಿ ಎಲ್ಲಾ ರೀತಿಯಲ್ಲಿ ಏನು ಒಂದ್ ರೀತಿಯಲ್ಲಿ ಆತಂಕ, ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಇವತ್ತು ಬಾಂಬ್ಗಳಿಂದ ಸಾಯುವಂತದ್ದು ನಾವು ನೋಡ್ತಾ ಇದ್ದೇವೆ. ಶ್ರೀಮಂತರು ಅತಿ ಶ್ರೀಮಂತರಾಗುವಂಥದ್ದು, ಬಡವರು ಇವತ್ತು ಅತಿ ಬಡವರಾಗುವಂಥದ್ದು, ಇವೆಲ್ಲ ಅನೇಕ ಸಮಾಜದ ಅನಿಷ್ಟಗಳಿದ್ದಾವೆ. ಯುವಶಕ್ತಿ ಸದ್ಬಳಕೆ ಆಗ್ಬೇಕು, ವ್ಯಸನಮುಕ್ತ ಸಮಾಜ ಆಗ್ಬೇಕು, ದುಷ್ಟರ ದುರ್ಗುಣಗಳಿಂದ ಅವರು ದೂರ ಇರಬೇಕು ಅಂತ ಒಂದು ನಮ್ಮ ಮನುಷ್ಯರಿಗೆ ನೆಮ್ಮದಿ ಕೊಡುವಂಥದ್ದು, ಸಮಾಧಾನ ಕೊಡುವಂಥದ್ದು, ಅವರ ಏಕಾಗ್ರತೆ ಹೆಚ್ಚಿಸುವಂಥದ್ದು ಇವೆಲ್ಲವೂ ಇದೆ. ಅದರ ಮುಖಾಂತರ ಶರಣ ಗ್ರಾಮ ನಿರ್ಮಾಣ ಮಾಡುವಂತದರ ಮುಖಾಂತರ ನಮ್ಮೇನು ಯುವಕರು ಪರಿಶ್ರಮ ಮಾಡ್ಲಿಕ್ಕೆ ತಯಾರಿಲ್ಲ, ಇವತ್ತು ಅವರಲ್ಲಿ ಪರಿಶ್ರಮ ಮಾಡುವಂತ ಒಂದು ಸ್ಫೂರ್ತಿ ಮೂಡಿಸುವಂತ ರೀತಿಯಲ್ಲಿ ಏನು 770 ಶರಣರು ವಿವಿಧ ವೃತ್ತಿಗಳನ್ನು ಮಾಡ್ತಾ ಇದ್ರು. ಅವರ ವೃತ್ತಿ ಅಲ್ಲಿ ಅವರಿಗೆ ಕಾಯಕದ ಮಹತ್ವವನ್ನು ತಿಳಿಸಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಲ್ಲಿ ತಂದು, ಇದು ಬಸವ ಕಲ್ಯಾಣದಿಂದ ಬೀದರಿಂದಲೇ ಈ ಒಂದು ಪರಿವರ್ತನೆ, ಬದಲಾವಣೆ ಪ್ರಾರಂಭ ಆಗಿ ಅಲ್ಲಿಂದ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇಡೀ ಜಗತ್ತಿನಲ್ಲಿ ಇವತ್ತು ಏನೊಂದು ಶಾಂತಿ, ಸಮಾಧಾನ, ಸಹೋದರತ್ವ, ಸಹಬಾಳ್ವೆ ತರುವಂತ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡ್ಲಿಕ್ಕೆ, ಪ್ರಸಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಮ್ಮೆಲ್ಲರಿಗೆ ಹೇಳುತ್ತಾ, ಬಸವಣ್ಣ ನಮ್ಮೆಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ ಮತ್ತು ಸಹೋದರತ್ವ, ಸಹಬಾಳ್ವೆ ನಡೆಯುವಂತ ರೀತಿಯಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ, ನಮ್ಮ ಯುವಕರು ಸತ್ಪ್ರಜೆಗಳೇ ಆಗ್ಲಿಕ್ಕೆ, ಮಹಿಳೆಯರಿಗೆ ಸಮಾನತೆ ಸಿಗುವಂತ ರೀತಿಯಲ್ಲಿ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡೋಣ, ಬಸವ ತತ್ವ ಅಳವಡಿಸಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ಈ ಒಂದು ಮೆರವಣಿಗೆ ಬಹಳ ಇವತ್ತು ಸುರಕ್ಷಿತವಾಗಿ ತಾವೆಲ್ಲರೂ ಮೆರವಣಿಗೆಯಲ್ಲಿ ಭಾಗಿಯಾಗಿ ಇವತ್ತು ಈ ಒಂದು ಒಳ್ಳೆಯ ಸಂದೇಶ ನಮ್ಮ ಬೀದರ್ ಜಿಲ್ಲೆಗೆ ಕೊಡಬೇಕು. ನಾವೆಲ್ಲ ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಒಂದು ಕಡೆ ಸೇರಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇದು ಎಲ್ಲರಿಗೂ ಶುಭ ಆಗಲಿ. ಈ ಬಸವಣ್ಣನವರ ಒಂದು ಆಶೀರ್ವಾದ ನಮ್ಮ ನಿಮ್ಮ ಮೇಲೆಲ್ಲ ಇರಲಿ ಅನ್ನುವಂತ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಕನ್ನಡ. ಶಿವ ಗುರುವೆಂದು ಬಲ್ಲಾತನೇ ಗುರು.